ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು. ಸಮಾಜ ವಿಜ್ಞಾನ ಸವಿ ಸುಲಭ, ದಿನಕ್ಕೊಂದು ಪಾಠ, ಪುನರಾವರ್ತನೆ 2024-25. 2022-23ನೇ ಸಾಲಿನ ಹಾಗೂ 2023-24ನೇ ಸಾಲಿನ ಒಟ್ಟು 9 ಪ್ರಶ್ನೆ ಪತ್ರಿಕೆಗಳಲ್ಲಿ ಪುನರಾವರ್ತನೆಯಾದಂತಹ ಬಹು ನಿರೀಕ್ಷಿತ ಪ್ರಶ್ನೆ ಉತ್ತರಗಳು. ಇಂದು ನಾವು ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ 12 ಭಾರತದ ಮಣ್ಣುಗಳು ಈ ಪಾಠವನ್ನು ಅಧ್ಯಯನ ಮಾಡೋಣ. ಪ್ರಶ್ನೆ 1. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅತಿ ಹೆಚ್ಚು ಪ್ರದೇಶವನ್ನು ಆವರಿಸಿರುವ ಮಣ್ಣು ಕೆಂಪು ಮಣ್ಣು. ಪ್ರಶ್ನೆ 2. ಇತ್ತೀಚಿನ ವರ್ಷಗಳಲ್ಲಿ ಮಣ್ಣಿನ ಸವೆತವು ಅಧಿಕವಾಗುತ್ತಿದೆ ಏಕೆ? 1. ಅರಣ್ಯನಾಶ, 2. ಹೆಚ್ಚು ಮೇಯಿಸುವುದು, 3. ಅವೈಜ್ಞಾನಿಕ ಬೇಸಾಯ, 4. ಅಧಿಕ ನೀರಾವರಿ ಬಳಕೆ. ಪ್ರಶ್ನೆ 3. ನಾವು ಮಣ್ಣಿನ ಸಂರಕ್ಷಣೆಯನ್ನು ಹೇಗೆ ಕೈಗೊಳ್ಳಬಹುದು ಅಥವಾ ಇತ್ತೀಚಿನ ದಿನಗಳಲ್ಲಿ ಮಣ್ಣಿನ ಸವೆತವನ್ನು ನಾವು ಹೇಗೆ ತಡೆಗಟ್ಟುತ್ತಿದ್ದೇವೆ? 1. ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು, 2. ಅಡ್ಡ ಬದುಗಳನ್ನು ನಿರ್ಮಿಸುವುದು, 3. ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ, 4. ಅರಣ್ಯ ನಾಶವನ್ನು ತಡೆಗಟ್ಟುವುದು, 5. ಅರಣ್ಯ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು, 6. ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು, 7. ನೀರಿನ ಯೋಜಿತ ಬಳಕೆ, 8. ಚೆಕ್ ಡ್ಯಾಮ್ಗಳ ನಿರ್ಮಾಣ. ಪ್ರಶ್ನೆ 4. ಮಣ್ಣಿನ ಸವೆತವು ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ, ಸ್ಪಷ್ಟೀಕರಿಸಿ. ಅಥವಾ ಭಾರತದಲ್ಲಿ ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ಅಗತ್ಯವಾಗಿದೆ ಏಕೆ? 1. ಪ್ರವಾಹ ಉಂಟಾಗುತ್ತದೆ, 2. ನದಿಗಳು ಪಾತ್ರವನ್ನು ಬದಲಾಯಿಸುತ್ತವೆ, 3. ಜಲಾಶಯ ಮತ್ತು ಕೆರೆಗಳ ನೀರು ಸಂಗ್ರಹಣಾ ಸಾಮರ್ಥ್ಯ ಕಡಿಮೆಯಾಗುತ್ತದೆ, 4. ಭೂಮಿಯಲ್ಲಿ ಇಂಗುವ ನೀರಿನ ಪ್ರಮಾಣ ಕಡಿಮೆಯಾಗುತ್ತದೆ, 5. ಸ್ವಾಭಾವಿಕ ಚಿಲುಮೆಗಳು ಬತ್ತುತ್ತವೆ, 6. ಕೃಷಿ ಉತ್ಪಾದನೆ ಕಡಿಮೆಯಾಗುತ್ತದೆ. ಪ್ರಶ್ನೆ 5. ಕಪ್ಪು ಮಣ್ಣು ಜಂಬಿಟ್ಟಿಗೆ ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ? ಕಪ್ಪು ಮಣ್ಣು ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ನಿರ್ಮಾಣ. ರೆಗೂರ್ ಮಣ್ಣು ಎನ್ನುವರು. ಕಬ್ಬಿಣ, ಸುಣ್ಣ ಮತ್ತು ಮೆಗ್ನೀಷಿಯಂ ಕಾರ್ಬೋನೇಟ್ಗಳಿವೆ. ಹೆಚ್ಚಿನ ಫಲವತ್ತತೆ, ಒಣ ಬೇಸಾಯಕ್ಕೆ ಸೂಕ್ತ. ಹತ್ತಿ, ಜೋಳ ಪ್ರಮುಖ ಬೆಳೆಗಳಾಗಿವೆ. ಜಂಬಿಟ್ಟಿಗೆ ಮಣ್ಣು ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ನಿರ್ಮಾಣ. ಲ್ಯಾಟ್ರೈಟ್ ಮಣ್ಣು ಎನ್ನುವರು. ಕಬ್ಬಿಣ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂಗಳಿವೆ. ಕಡಿಮೆ ಫಲವತ್ತತೆ, ತೋಟಗಾರಿಕೆ ಬೇಸಾಯಕ್ಕೆ ಸೂಕ್ತ. ಕಾಫಿ, ಟೀ ಪ್ರಮುಖ ಬೆಳೆಗಳಾಗಿವೆ. ಅವಕಾಶವನ್ನು ಪಡೆಯುವವನು ಅದೃಷ್ಟವಂತ, ಅವಕಾಶವನ್ನು ಸೃಷ್ಟಿಸಿಕೊಳ್ಳುವವನು ಬುದ್ಧಿವಂತ. ಸ್ವಾಮಿ ವಿವೇಕಾನಂದರು. ತಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.